ಗುರುಗಳೇ, ಇನ್ನು ಮಿಥುನ ರಾಶಿಯವರಿಗೆ ಹೇಗಿರುತ್ತೆ 2026? ಮಿಥುನ ರಾಶಿಯವರಿಗೆ 2026ರಲ್ಲಿ ಒಂದು ರೀತಿಯಾದಂತಹ ಮಿಶ್ರ ಫಲ ಇದ್ದರೂ ಸಹ ಅದರಲ್ಲೂ ಉತ್ತುಂಗವಾದ ಅನುಕೂಲಗಳನ್ನು ನೋಡುವಂಥ ವರ್ಷ. ಆರಂಭದಲ್ಲಿ ನೀವು ಮಿಥುನ ರಾಶಿಯವರು ನೋಡ್ಬೋದು, ಸುಮಾರು ಅಲೆ 1.5 ವರ್ಷಗಳಿಂದಲೂ ಸಹ ಒಂದೊಂದಲ್ಲ ಒಂದು 2025 ಋಷಭ ರಾಶಿಯವರಿಗೆ ಅಂಥ ಅನುಕೂಲವನ್ನೇನೂ ಮಾಡಲಿಲ್ಲ. 2025 ಆರೋಗ್ಯದಲ್ಲಿ ವ್ಯತ್ಯಾಸಗಳು, ವ್ಯವಹಾರದಲ್ಲಿ ಅಡೆತಡೆಗಳು, ಹಣಕಾಸಿನ ತುಂಬ ಕಷ್ಟಕರವಾದಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದಂಥದ್ದು ಮಿಥುನ ರಾಶಿಯವರಿಗೆ. ಆದರೆ 2026ನೇ ಇಸ್ವಿ ಆರಂಭದಲ್ಲೂ ಕಷ್ಟ ಇರುತ್ತೆ. ನಾನು ಆಗಲೇ ಹೇಳಿದೆ, ಮೇ ಜೂನ್ವರೆಗೂ ಸಹ ಮಿಥುನ ರಾಶಿಯವರಿಗೆ ಗುರುವಿನ ಬಲವನ್ನು ಕಳ್ಕೊಳ್ತಾರೆ. ವ್ಯವಹಾರದಲ್ಲಿ ಅಡೆತಡೆಗಳಾಗುತ್ತೆ. ಹಣಕಾಸಿನ ಒಂದು ಕಷ್ಟಕರವಾದಂಥ ವಾತಾವರಣಗಳಂತೂ ಖಂಡಿತವಾಗಿರುತ್ತೆ. ಜೂನ್ ತಿಂಗಳು ಕಳೆದ ಮೇಲೆ ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ ಬರುತ್ತೆ. ಗುರುವಿನ ಯೋಗ ಬರುತ್ತೆ. ದಶಮ ಯೋಗದಲ್ಲಿ ಶನಿಯ ಯೋಗ ಬರುತ್ತೆ. ಈಗಲೂ ಸಹ ಶನಿ ಯೋಗ ತುಂಬ ಚೆನ್ನಾಗಿದೆ. 10ನೇ ಮನೆಯಲ್ಲಿ ದಶಮ ಯೋಗವನ್ನು ಕೊಡುವಂಥ ಶನಿಗ್ರಹ ಇದ್ದಾರೆ. ಜೊತೆಯಲ್ಲಿ ಗುರುವಿನ ಬಲ ಸ್ವಲ್ಪ ದಿನ ಸುಮ್ಮನೆ ಒಂದು 2-3 ತಿಂಗಳು ಬಂದಂಗೆ ಹೋದಂಥದ್ದು. ಅನಂತರದಲ್ಲಿ ಪರ್ಮನೆಂಟಾಗೆ ಜೂನ್ ತಿಂಗಳ ನಂತರದಲ್ಲಿ ಉತ್ತಮವಾದಂತಹ ಗುರುವಿನ ಬಲವನ್ನು ನೋಡುವಂತಹ ಮಿಥುನ ರಾಶಿ. ಜೊತೆಯಲ್ಲಿ ಮಿಕ್ಕಿದ ಗ್ರಹಗಳು ಸಹ ಯೋಗ ಫಲದಲ್ಲಿ ಬುಧನ ಯೋಗ ಫಲ, ಬುಧ ಆದಿತ್ಯ ಯೋಗ ಫಲ ಇದೆಲ್ಲವನ್ನು ಕಾಣುವಂತಹ ಮಿಥುನ ರಾಶಿ 2026ರಲ್ಲಿ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ನಂತರದಲ್ಲಿ ಉತ್ತಮವಾದಂಥ ದಿನವಾಗುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಯೋಗ ಫಲ ಸಿಗುತ್ತೆ. ಸಂಕಷ್ಟದಿಂದ ದೂರವಾಗುವಂತಹ ಸುಯೋಗಗಳು ತುಂಬ ಚೆನ್ನಾಗಾಗತ್ತೆ. ಶತ್ರು ಸಹ ಮಿತ್ರನಾಗುವಂತಹ ಯೋಗ ಫಲ ಸಿಗುತ್ತೆ. ಯಾವುದಾದ್ರೂ ಸರ್ಕಾರಿ ಕೆಲಸಗಳಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾಗ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಅನುಕೂಲಗಳು ಜೂನ್ ತಿಂಗಳ ಮೇಲೆ ಆಗುತ್ತೆ. ಜೊತೆಯಲ್ಲಿ ಬಂಧು ಮಿತ್ರ ಸಹಕಾರ ಸಹಯೋಗ, ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯದ ವಾತಾವರಣ, ಇಷ್ಟಾರ್ಥ ಸಿದ್ಧಿಗಳಾಗುವಂತಹ ಯೋಗ ಫಲ ಖಂಡಿತವಾಗಿ 2026 ಜೂನ್ ತಿಂಗಳ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಸಿಗುತ್ತೆ. ನೀವು ಸಹ ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ. ಈ ಮಿಥುನ ರಾಶಿಯವರ ಒಂದು ದೃಷ್ಟಿಯಾಗಿರುತ್ತೆ ಅಂತಂದರೆ ತುಂಬ ಟೆಕ್ನಿಕಲ್, ತುಂಬ ಚೆನ್ನಾಗಿರ್ತಾರೆ ಅವರು. ಅವರ ಆಲೋಚನೆಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೇರೆಯವ್ರಿಗಿಂತಲೂ ಸಹ 10 ಪಟ್ಟು ಈ ಮುಂಚೆನೇ ಅದು ಆಲೋಚನೆಗಳು, ಚಿಂತನೆಗಳು ಇವೆಲ್ಲವೂ ಸಿಗುತ್ತೆ. ಆಲ್ಮೋಸ್ಟ್ ಮಿಥುನ ರಾಶಿಯವರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ಯಾರಾದರೂ ಬಿಸ್ನೆಸ್ ಮ್ಯಾನ್ಗಳಿಗೆ ಉತ್ತಮವಾದಂತಹ ಅದೃಷ್ಟ 2026ರಲ್ಲಿ ಮೇ ತಿಂಗಳು ಜೂನ್ ತಿಂಗಳು ಆದಮೇಲೆ ಸಿಗುತ್ತೆ. ಉತ್ತಮವಾದಂಥ ಬಿಸ್ನೆಸ್ ಆಗುತ್ತೆ. ಉತ್ತಮವಾದಂಥ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ಕೊಳ್ತೀರಿ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಒಂದು ವರ್ಷ ಹೇಳಬೇಕು ಅಂತಂದರೆ ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಎಡುವಂತಹ ವಾತಾವರಣಗಳಿದ್ದರೂ ಸಹ ಹೋಗ್ತಾ ದಿನ ಕಳೆದಂಗೆ ನಿಮಗೆ ಉತ್ತಮವಾದಂತಹ ಇಷ್ಟಾರ್ಥಗಳು ಆಗುತ್ತೆ. ಅಂದುಕೊಂಡಂಥ ವ್ಯವಹಾರಗಳೆಲ್ಲವೂ ಸಹ ಕೈಗೂಡುವಂತಹ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ. ನಿಮಗೆ ಆದಷ್ಟು ಸಹ ಮಹಾವಿಷ್ಣು ಔಪಾಸನೆಯನ್ನು ಮಾಡೋದನ್ನು ನೀವು ಚೆನ್ನಾಗಿ ಮಾಡಬೇಕಾಗ್ತದೆ. ಎಲ್ಲಾದರೂ ಸತ್ಯನಾರಾಯಣ ಪೂಜೆ ಆಗ್ತಿದೆ, ಭಾಗವಹಿಸುವಂಥದ್ದು, ಮನೆಯಲ್ಲಿ ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು, ಜೊತೆಯಲ್ಲಿ ಮಹಾವಿಷ್ಣು ಉಪಾಸನೆ ಯಾವಾಗಲೂ ಸಹ ತಿರುಪತಿಗೆ ಹೋಗುವಂಥದ್ದು, ಅಥವಾ ಇಲ್ಲೆಲ್ಲಾರು ಇದ್ರೆ ನಮಗೆ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು, ಮನೆದೇವರು ಕುಲದೇವರು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು, ಮಹಾವಿಷ್ಣು ಜೊತೆಯಲ್ಲಿ ಶ್ರೀರಂಗನ ದರ್ಶನವನ್ನು ಮಾಡುವಂಥದ್ದು ಅತ್ಯಂತ ಫಲಪ್ರದ. ಮಿಥುನ ರಾಶಿಯವರಿಗೆ ತ್ರಿರಂಗ ದರ್ಶನ ಮಾಡಿ, ವರ್ಷಕ್ಕೆ 1 ಬಾರಿ 2 ಬಾರಿ ಆದರೂ ತ್ರಿರಂಗ ದರ್ಶನ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಶ್ರೀರಂಗಪಟ್ಟಣ ಆದಮೇಲೆ ಕೊಳ್ಳೇಗಾಲದ ರಂಗನಾಥ ಸ್ವಾಮಿ, ತಮಿಳುನಾಡಲ್ಲಿ ಶ್ರೀರಂಗಂ. ಇದು 3 ಸಹ ಒಂದೇ ಸಲ ನೋಡುವಂತಹ ಒಂದು ಸಂಪ್ರದಾಯ ಇದೆ. ಅದನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗಂತೂ ಉತ್ತಮವಾದಂಥ ಫಲಪ್ರದ, ಉತ್ತಮವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ 2026ರಲ್ಲಿ ಹೇಳ್ಬೋದು. ಎಸ್ ಗುರುಗಳೇ, ಮಿಥುನ ರಾಶಿಯವರಿಗೆ ಸಂಪೂರ್ಣವಾದಂತಹ ವರ್ಷ ಭವಿಷ್ಯ